ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಶಿಲ್ಪಗಳಲ್ಲಿ ಅರಳಿದ ರಾಯಣ್ಣನ ಜೀವನ ಚರಿತ್ರೆ ಮತ್ತು ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ನೋಡೋಣ. 3, 2, 1. ನಾವು ಈ ದೃಶ್ಯದಲ್ಲಿ ಏನಪ್ಪ ಅಂದ್ರೆ ಒಂದು ಕಿತ್ತೂರು ಸಂಸ್ಥಾನದ ಒಂದು ರಾಜಭವನದ ದೃಶ್ಯವನ್ನು ನೋಡ್ಬೋದು. ತದನಂತರ ದೃಶ್ಯದಲ್ಲಿ ಏನಪ್ಪ ಅಂದ್ರೆ ರಾಯಣ್ಣನ ಒಂದು ಕುರುಬಗಾರಿಕೆ ಹಾಗೂ ಅವರ ಮನೆತನ ಆಗಿರ್ತಂಥ ರೋಗಣ್ಣವ್ರ ಮನೆತನದ ಒಂದು ನಾಟ್ಯ ವೈದ್ಯ ಪದ್ಧತಿಯನ್ನು ಕೂಡ ನಾವು ಗಮನಿಸಬಹುದು. ಇನ್ನು ತದನಂತರದ ನಾವು ದೃಶ್ಯದಲ್ಲಿ ಏನಪ್ಪ ಅಂದ್ರೆ ತಾಯಿ ಕೆಂಚಮ್ಮ ಮತ್ತು ಸ್ಥಳೀಯರೆಲ್ಲರೂ ಸೇರಿ ರಾಯಣ್ಣನಿಗೆ ಹೆಸರಿಡುವಂಥ ದೃಶ್ಯಗಳನ್ನು ನಾವು ಕೂಡ ನೋಡಬಹುದು. ಕಿತ್ತೂರು ಸಂಸ್ಥಾನಕ್ಕೆ ಬ್ರಿಟಿಷ್ ನಾಯಕರು ಕಪ್ಪು ಕಾಣಿಕೆ ಕೇಳಲು ಬಂದಾಗ ಇದರಿಂದ ಸಿಟ್ಟಿಗೆದ್ದಂಥ ಕಿತ್ತೂರು ರಾಣಿ ಚೆನ್ನಮ್ಮಳು ಕನ್ನಡ ನಾಡು ನುಡಿಯ ಕುರಿತು ಮತ್ತು ಸ್ವಾಭಿಮಾನದ ಕುರಿತಂತೆ ಹಲವಾರು ಮಾತುಗಳನ್ನಾಡುವಂಥ ದೃಶ್ಯಾವಳಿ, ಹಾಗೆ ಸಿಟ್ಟಿನಿಂದ ರಾಯಣ್ಣನ ಏನಪರ ತ್ಯಾಕರೆಯನ್ನು ಕೊಲ್ಲಲು ಹೋದಂಥ ದೃಶ್ಯಗಳನ್ನು ಕೂಡ ಈ ನೋಡಬಹುದು. ಹಾಗೆ ಕಪ್ಪು ಕಾಣಿಕೆ ನೀಡಲು ತಿರಸ್ಕರಿಸಿದ ಪರಿಣಾಮ ಬ್ರಿಟಿಷ್ ನಾಯಕರು ಕಿತ್ತೂರು ಸಂಸ್ಥಾನದ ಮೇಲೆ ಯುದ್ಧವನ್ನು ಸಾರಿದನು. ಈ ಆಂಗ್ಲೋ ಕಿತ್ತೂರು ಮೊದಲನೇ ಯುದ್ಧದಲ್ಲಿ ಏನಪ್ಪ ಕಿತ್ತೂರು ಸೈನ್ಯವು ಗೆಲುವನ್ನು ಏನಪ್ಪ ಅಂದ್ರೆ ಪಡೆಯುವುದನ್ನು ಕೂಡ ನಾವು ಗಮನಿಸಬಹುದು. ಈ ಯುದ್ಧದ ಗೆಲುವನ್ನು ಏನಪ್ಪ ಅಂದ್ರೆ ಸ್ಥಳೀಯರೆಲ್ಲರೂ ಸೇರಿ ವಿಜೃಂಭಿಸುವ ಒಂದು ದೃಶ್ಯ. ಅವಮಾನಕ್ಕೊಳಗಾದ ಬ್ರಿಟಿಷರು ಮತ್ತೆ ಎರಡನೇ ಬಾರಿ ಅಂತ ಕಿತ್ತೂರು ಸಂಸ್ಥಾನದಿಂದ ದಾಳಿ ಮಾಡಿದರು. ಆದರೆ ಸ್ಥಳೀಯರ ಒಂದು ಕುತಂತ್ರಗಳಿಂದಾಗಿ ಅಂದರೆ ಗುರುಸಿದ್ದಪ್ಪ ಎಂಬ ಕುತಂತ್ರ ಏನಪರ ರಾಣಿ ಚೆನ್ನಮ್ಮಳನ್ನು ಏನಪರ ಗುಪ್ತ ಮಾರ್ಗದ ಮೂಲಕ ಬ್ರಿಟಿಷ್ ಅಧಿಕಾರಿ ಚಾಪ್ಲಿನನ್ನು ಬಂಧಿಸುವಂಥ ದೃಶ್ಯವನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಹಾಗೆ ರಾಯಣ್ಣನ ತಂದೆ ಭರಮಪ್ಪನು ಕೂಡ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗುವುದನ್ನು ಕೂಡ ಇಲ್ಲಿ ಗಮನಿಸಬಹುದು. ಮಾರುವೇಷದಲ್ಲಿ ರಾಯಣ್ಣನು ಚೆನ್ನಮ್ಮಳ ಭೇಟಿಯಾದ ಸಮಯ. ಕಿತ್ತೂರು ಸಂಸ್ಥಾನವನ್ನು ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಳಿಸುವುದಕ್ಕಾಗಿ ರಾಯಣ್ಣನು ಏನಪ್ಪ ಅಂದ್ರೆ ದಟ್ಟ ಅಡವಿಗಳಲ್ಲಿ ಮತ್ತು ಗುಹೆಗಳಲ್ಲಿ ಏನಪ್ಪ ಅಂದ್ರೆ ಶಸ್ತ್ರಾಸ್ತ್ರಗಳ ತಯಾರಿಕೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಮಹತ್ವವನ್ನು ನೀಡುವಂಥ ದೃಶ್ಯಾವಳಿ. ಮಾರುವೇಷದಿಂದ ಬಂದು ರಾಯಣ್ಣ ಏನಪ್ಪ ಅಂದ್ರೆ ಚೆನ್ನಮ್ಮಳ ಸಮಾಧಿ ಬಳಿ ಬಂದು ನಿಂತಿರುವುದು. ಹಾಗೆ ರಾಯಣ್ಣನು ಏನಪ್ಪ ಅಂದ್ರೆ ಕಂದಾಯ ಕಟ್ಟಲು ನಿರಾಕರಿಸಿದನು. ಆಗ ಕುಲಕರ್ಣಿಯು ಹಲವಾರು ಮಾತುಗಳಿಂದ ಸಿಡಿದೆದ್ದ ರಾಯಣ್ಣನು ಕುಲಕರ್ಣಿಯನ್ನು ಕೊಲ್ಲಲು ಹೋದಂಥ ದೃಶ್ಯಾವಳಿ ಕೂಡ ನೀವು ಇಲ್ಲಿ ಗಮನಿಸಬಹುದು. ಹಾಗೆ ಕುಲಕರ್ಣಿ ಒಂದು ಕುತಂತ್ರದ ಪರಿಣಾಮವಾಗಿ ರಾಯಣ್ಣನನ್ನು ಕೂಡ ಏನಪ್ಪ ಬಂಧಿಸಲ್ಪಡುವಂಥ ದೃಶ್ಯಾವಳಿ ಕೂಡ ನೀವು ಇಲ್ಲಿ ಗಮನಿಸಬಹುದು. ಅಂದ್ರೆ ಆಗಿನ ಕಾಲದ ಒಂದು ಹಳ್ಳಿಯ ದೃಶ್ಯಾವಳಿಯನ್ನು ಕೂಡ ನಾವು ಗಮನಿಸಬಹುದು. ಹಳ್ಳಿ ಜನರ ಜೀವನ ಮಟ್ಟ, ಅವರ ಒಂದು ಕಾರ್ಯವೈಖರಿಗಳ ಬಗ್ಗೆ ಹಾಗೂ ಅವರು ಅನುಭವಿಸುವಂಥ ಕಷ್ಟ ಸುಖಗಳ ಬಗ್ಗೆ ಈ ದೃಶ್ಯಾವಳಿ ಮುಖಾಂತರ ನಾವು ಗಮನಿಸಬಹುದು. ಕುಲಕರ್ಣಿಯು ಕಂದಾಯ ಕೊಡುವಂತೆ ತಾಯಿ ಕೆಂಚಮ್ಮಳನ್ನು ಕೇಳಿದಾಗ ತಾಯಿ ಕೆಂಚಮ್ಮಳು ಕಂದಾಯ ಕೊಡಲು ನಿರಾಕರಿಸುವ ಸಂದರ್ಭ ಕೂಡ ಇಲ್ಲಿ ನೀವು ಗಮನಿಸಬಹುದು. ತಾಯಿ ಕೆಂಚಮ್ಮಳು ಕಂದಾಯ ಕೊಡಲು ನಿರಾಕರಿಸಿದ ಕಾರಣದಿಂದ ಸಿಟ್ಟುಗೊಂಡ ಕುಲಕರ್ಣಿ ಪರ ಸುಂಕದ ಕಟ್ಟೆಗೆ ತಾಯಿ ಕೆಂಚಮ್ಮಳನ್ನು ಕರೆಸಿ ಭುಜದ ಮೇಲೆ ಸುಂಕದ ಕಲ್ಲನ್ನು ಹೇರುವುದರ ಮುಖಾಂತರ ತಾಯಿ ಕೆಂಚಮ್ಮಳಿಗೆ ಶಿಕ್ಷೆ ಕೊಡುವಂಥ ಸಂದರ್ಭ ಕೂಡ ಇಲ್ಲಿ ನೀವು ಗಮನಿಸಬಹುದು. ಕುಲಕರ್ಣಿ ಹೀನ ಕೃತ್ಯವನ್ನು ಕೇರ್ತಕ್ಕಂಥ ರಾಯಣ್ಣ ಜೈಲಿನಿಂದ ತಪ್ಪಿಸಿಕೊಂಡು ಬಂದು ನೇರವಾಗಿ ಕುಲಕರ್ಣಿ ಮನೆಗೆ ಹೋಗಿ ಆತನನ್ನು ಕೊಲ್ಲಲು ಯತ್ನಿಸುವಂಥ ಸಂದರ್ಭ. ಹಾಗೆ ಕುಲಕರ್ಣಿಯ ಪತ್ನಿಯ ಒಂದು ವಿನಂತಿಯ ಮೇರೆಗೆ ಕೂಡ ಏನಪ್ಪ ಆತನ ಕೊಲ್ಲದೇ ಬಿಡುವಂಥ ಸಂದರ್ಭ ಕೂಡ ಇಲ್ಲಿ ನೀವು ಗಮನಿಸಬಹುದು.
ಬ್ರಿಟಿಷ್ ದಾಸತ್ವದಿಂದ ಕಿತ್ತೂರನ್ನು ಸುತ್ತುವರಿಸಲು ರಾಯಣ್ಣನು ಏನಪ್ಪರ ಸಂಘಟನೆಗೆ ಮುಂದಾದನು. ಹಾಗೆ ಕಿತ್ತೂರು ವೈರಿಗಳನ್ನು ಕೊಲ್ಲಲು ಕೂಡ ಶುರು ಮಾಡಿದನು ಮತ್ತು ಕಿತ್ತೂರು ಸೈನ್ಯವನ್ನು ಬಲಪಡಿಸುವುದಕ್ಕಾಗಿ ಹಲವಾರು ಸೈನ್ಯಗಳನ್ನು ಮತ್ತು ಸಮುದಾಯಗಳನ್ನು ಒಗ್ಗೂಡಿಸಿ ಕಾವಲಗುಡ್ಡ ಎಂಬ ಪ್ರದೇಶದಲ್ಲಿ ಘೋಷಣೆಗಳಾದರ ಮೇಲೆ ಬ್ರಿಟಿಷರ ಮೇಲೆ ಏನಪ್ಪ ಕಂಡಲ್ಲಿ ದಾಳಿ ಮಾಡಲು ಏನಪ್ಪ ಸೂಚಿಸುವಂಥ ದೃಶ್ಯಾವಳಿಯನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ತದನಂತರ ಏನಪ್ಪ ಅಂದ್ರೆ ದೇಸಾಯಿ ಮನೆತನದ ಶಿವಲಿಂಗ ಸರೋಜನ್ನು ಬಿಡುಗಡೆಗೊಳಿಸಿ ಆತನನ್ನು ಏನಪ್ಪ ಮಹಾರಾಜರ ಬಳಿಗೆ ಒಪ್ಪಿಸುವಂಥ ದೃಶ್ಯವನ್ನು ಕೂಡ ನಾವು ಕೊನೆಯಲ್ಲಿ ನೋಡಬಹುದು. ಇಷ್ಟು ಮೊದಲನೇ ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾದ ಮಾಹಿತಿ. ಮುಂದಿನ ಭಾಗದಲ್ಲಿ ತದನಂತರದ ಮಾಹಿತಿಯನ್ನು ತಿಳಿಯೋಣ. ಧನ್ಯವಾದಗಳು.